ಏನು ಭರವಸೆ ಕೊಟ್ಟಾರೆ ಅವರು? ಈಗ 15 ಲಕ್ಷ ರೂಪಾಯಿ ತುರ್ತಂತ ಇದನ್ನು ಮಾಡಿದ್ದಾರೆ. ಇನ್ನು ಉಳಿದ ನಿಮ್ಮ ಮನೆಗಳಿಗೆ ಬಂದು ನಾವು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಭೇಟಿಯಾಗಿದ್ದಾರೆ ಭೇಟಿಯಾಗಿ ಹೇಳಿದ್ದಾರೆ. ನಮ್ಮ ಹೆಸರು ರವಿಚಂದ್ರ. ಆದರೆ ಏನು ಈ ಬಾಯ್ಲರ್ ಆ ಫ್ಯಾಕ್ಟ್ರಿಯಲ್ಲಿ ಈ ನಡೆದಂಥ ದುರ್ಘಟನೆಗೆ ಏನು ಸೇಫ್ಟಿ ಪ್ರಿಕಾಷನ್ಸ್ ಆಗಿ ಏನು ತಗೊಳ್ತಾರೆ ಅದರ ವಿಫಲರಾಗಿದ್ದು ಎದ್ದು ಕಾಣಿಸ್ತಾ ಇದೆ. ಮತ್ತು ಇದೇನು ಇವರು ದುರ್ಮರಣದಲ್ಲಿ ಏನು ಇವರು ತಮ್ಮ ಜೀವನ ಕಳ್ಕೊಂಡಿದ್ದಾರೆ. ಈ ಕುಟುಂಬಕ್ಕೆ ಈಗಾಗಲೇ 7 ಜನರ ಒಂದು ಅವರು ಮೃತದೇಹ ಸಿಕ್ಕಿದೆ. ಇವತ್ತು ಬೆಳಗ್ಗೆ ಅವರು ಕೂಡ ಮರಣ ಹೊಂದಿದ್ದಾರೆ ಅನ್ನೋದು ಸುದ್ದಿ ಕೇಳಿ ಈಗ ಅವ್ರದ್ದು ಏನು PM ರಿಪೋರ್ಟ್ ಎಲ್ಲ ಕಳಿಸಿದ್ದಾರೆ, ಪೋಸ್ಟ್ಮಾರ್ಟಮ್ ಮಾಡಿದ್ದಾರೆ. ಈಗ ಅದನ್ನು ಅವ್ರ ಊರಿಗೆ ಗ್ರಾಮಕ್ಕೆ ಕಳಿಸ್ತಾ ಇದೆ. ಈ ಸರ್ಕಾರ ಈಗ ಏನು ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ನಿಜವಾಗ್ಲೂ ನಮ್ಗೆ ಮನಸ್ಸಿಗೆ ನೋವಾಗ್ತದೆ. ಯಾಕಂದ್ರೆ ಸಂತೋಷ್ ಲಾಡ್ ಅವರು ಸದಾ ಕಾರ್ಮಿಕರ ಪರವಾಗಿ ಇರಬೇಕಾದಂಥ ಒಬ್ಬ ಸಚಿವರು, ಒಬ್ಬ ಜವಾಬ್ದಾರಿಯುತ ಸಚಿವರು. ಇವತ್ತು ಅವರ ಸಂತೋಷ್ ಲಾಡ್ ಅವ್ರ ಬಗ್ಗೆ ಇಡೀ ರಾಜ್ಯದಲ್ಲಿ ಜನ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಕಾರ್ಮಿಕರ ಪರವಾಗಿ ಸದಾ ಅವ್ರ ಬೆನ್ನಿಗೆ ಇರ್ತಾರೆ ಅಂಥೇಳಿ ಪ್ರತಿಯೊಬ್ಬರು ಒಂದು ನಂಬಿಕೆಯನ್ನು ಇಟ್ಟಿದ್ದಾರೆ. ಆದರೆ ಇಂಥ ಒಂದು ದುರ್ಘಟನೆ ನಡೆದ ಒಂದು 24 ಗಂಟೆಗಳಾದರೂ ಕೂಡ ಸಂತೋಷ್ ಲಾಡ್ ಅವರು ಇದ್ರ ಬಗ್ಗೆ ಯಾವುದೇ ಒಂದು ಹೇಳಿಕೆ ಕೊಟ್ಟಿಲ್ಲ, ಮತ್ತು ಸ್ಥಳಕ್ಕೆ ಬಂದಿಲ್ಲ, ಇಲ್ಲಿ ಆಸ್ಪತ್ರೆಗೂ ಕೂಡ ಬಂದಿಲ್ಲ, ಮತ್ತು ಏನು ಆಯಾ ಕುಟುಂಬಗಳಿಗೆ ಕೂಡ ಭೇಟಿ ಕೊಟ್ಟಿಲ್ಲ. ನಿಜವಾಗಲೂ ಇದು ಒಂದು ವಿಷಾದನೀಯ. ಮತ್ತು ಅವರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಕಾರ್ಮಿಕ ಸಚಿವರು ಮಾಡಬೇಕು, ಮತ್ತು ಶಾಶ್ವತ ಪರಿಹಾರವನ್ನು ಆ ಕುಟುಂಬಕ್ಕೆ ಮಾನ್ಯ ಸಚಿವರು ಕೊಡಬೇಕು. ಮತ್ತು ಸಚಿವರು ಕಾರ್ಖಾನೆಯ ಮಾಲೀಕರ ಜೊತೆ ಮಾತುಕತೆ ಮಾಡಿ ಮತ್ತು ಕುಟುಂಬ ಜೊತೆ ಮಾತುಕತೆಯನ್ನು ಮಾಡಿ ಅವ್ರಿಗೇನು ಶಾಶ್ವತ ಪರಿಹಾರವನ್ನು ಏನು 20 ಲಕ್ಷ ಕೊಡೋಕ್ಕೇನು ಹೇಳಿದರು, ಆದರೆ ಈಗ 15 ಲಕ್ಷ ಅವರಿಗೆ ಚೆಕ್ಕನ್ನು ವಿತರಣೆ ಮಾಡ್ತಾಯಿದ್ದಾರೆ. ಯಾರು ಕುಟುಂಬಕ್ಕೆ ಮೃತ ಕುಟುಂಬಸ್ಥರು ಅವರಿಗೆ ಚೆಕ್ ವಿತರಣೆ ಮಾಡ್ತಾಯಿದ್ದಾರೆ. ಮತ್ತು ಆ ಕುಟುಂಬಕ್ಕೆ ಅವ್ರ ಕುಟುಂಬದ ಜವಾಬ್ದಾರಿ, ಸಂಪೂರ್ಣ ಜವಾಬ್ದಾರಿಯನ್ನು ಆಯಾ ಫ್ಯಾಕ್ಟ್ರಿ ಮಾಲೀಕರು ವಹಿಸಬೇಕು. ಮತ್ತು ಇದು ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಇದ್ರ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ಮತ್ತು ಈ ರೀತಿಯ ಗಂಭೀರ ಕೃತ್ಯಗಳು ಇನ್ನು ಮುಂದೆ ಆಗದಂಗೆ ಅವರು ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಳ್ಳಬೇಕು. ಮತ್ತು ಇದಕ್ಕೆ ಯಾರ್ಯಾರು ಕಾರಣರದಾರ, ಇದೇನು ಈ ರೀತಿ ಘಟನೆ ಆಯಿತು, ಈ ಘಟನೆಗೆ ಯಾರ್ಯಾರು ಕಾರಣರದಾರ, ಈ ಸೇಫ್ಟಿ ಪ್ರಿಕಾಷನ್ಸ್ ತಗೊಳ್ಳಲು ಕೂಡ ವಿಫಲರಾಗಿದ್ದಾರೆ. ಎಲ್ಲರ ಮೇಲೂ ಕೂಡ ಶಿಸ್ತುಬದ್ಧ ಕ್ರಮ ಆಗಬೇಕು. ಮತ್ತು ಮಾಲೀಕರ ಮೇಲೆ ಎಷ್ಟು ಶುಗರ್ ಫ್ಯಾಕ್ಟ್ರಿ ಮಾಲೀಕರದಾರ ಎಲ್ಲರೂ ಸಭೆ ಕರೆದು ಈ ರೀತಿಯ ಯಾವುದೇ ಅಹಿತಕರ ಘಟನೆಗಳು ಆಗದೇ ಇರೋ ರೀತಿಯಲ್ಲಿ ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು. ಸಂತೋಷ್ ಲಾಡ್ ಅವರು ಸದಾ ಕಾರ್ಮಿಕರ ಪರವಾಗಿ ಧ್ವನಿ ಎತ್ತುವ ಕೆಲಸವನ್ನು ಮಾಡಬೇಕಂತೇಳಿ ನಾವು ಕೇಳ್ಕೊತೀವಿ. ಮತ್ತು ಈ ಕುಟುಂಬಕ್ಕೆ ನ್ಯಾಯ ಸಿಗದೆ ಹೋದರೆ ಕಿತ್ತೂರು ಕರ್ನಾಟಕ ಸೇನೆ, ನಮ್ಮ ಕನ್ನಡಪರ ಸಂಘಟನೆ ನಾವು ಹೋರಾಟಕ್ಕೆ ಇಳಿಬೇಕಾಗ್ತದೆ ಅಂತೇಳಿ ನಿಮ್ಗೆ ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೀವಿ. ಅದೇ ನಮಗೆ ಒಂದು ಇವರು ಮಾಡ್ತಿರ್ತಕ್ಕಂಥ ಒಂದು ತಾರತಮ್ಯ ನಿಜವಾಗ್ಲೂ ಬೇಜಾರಾಗ್ತದೆ. ಯಾಕಂದ್ರೆ ಅದೇ ಜಾಗದಲ್ಲಿ ಬೇರೆಯವರೇ ಆಗಿದ್ರೆ ಅವ್ರ ಮೇಲೆ ತಕ್ಷಣ ಇವರು ಕ್ರಮ ಜರುಗಿಸ್ತಾರೆ, ಯಾವ್ದು ಬೇಕೋ ಎಲ್ಲ ಕಾಯ್ದೆಗಳನ್ನ ಹಾಕ್ತಾರೆ. ಆದರೆ ಇವರು ಫ್ಯಾಕ್ಟ್ರಿ ಮಾಲೀಕರ ಮೇಲೆ ಯಾಕೆ ಈ ರೀತಿ ಇನ್ನೂ ಶಿಸ್ತು ಕ್ರಮ ಜರುಗಿಸಿಲ್ಲ, ಯಾಕೆ ಅವ್ರ ಮೇಲೆ ಕ್ರಮ ಜರುಗಿಸಿಲ್ಲ, ಅವ್ರನ್ನ ಯಾಕೆ ನೀವು ಬಂಧನ ಮಾಡಿಲ್ಲ ಅನ್ನೋದು ನಮಗೂ ಕೂಡ ಎಲ್ಲ ಬೇಜಾರಾಗ್ತದೆ. ಯಾಕಂದ್ರೆ ಇಲ್ಲಿ ನೋಡ್ಬೋದು ನೀವು, ಬೇರೆ ಏನಾದರೂ ಈ ರೀತಿ ಘಟನೆಗಳೇ ಆದಾಗ ಇವರು ತುಂಬ ವಿಳಂಬ ಮಾಡ್ತಾರೆ. ಆದರೆ ಈ ಮೃತದೇಹಗಳನ್ನು ಆದಷ್ಟು ಬೇಗ ಸಾಗಿಸಬೇಕು, ಇಲ್ಲಿಂದ ಹೆಚ್ಚಿನ ಅಹಿತಕರ ಘಟನೆಗಳು ಆಗಬಾರ್ದು, ಹೋರಾಟಗಳಾಗಬಾರ್ದು, ಇದನ್ನು ತಡೆ ಹಿಡಬೇಕಂತೇಳಿ ಇಲ್ಲಿಗೇ ಅವ್ರ ಚೆಕ್ಕನ್ನು ಕೊಟ್ಟು ಕಳಿಸಿ ಕುಟುಂಬಸ್ಥರನ್ನ ಸಮಾಧಾನ ಮಾಡಿ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡತ್ತಾರ. ಆದರೆ ನೀವು ಅವ್ರೇನು ನಿಮ್ಮ ಫ್ಯಾಕ್ಟ್ರಿ ನಿಮ್ಮ ಲಾಭ ಕೊಡೋಕೆ ಅವ್ರು ಕೆಲಸನ ಮಾಡ್ತಿರ್ತಾರಲ್ಲ, ಈ ಕಾರ್ಮಿಕರು ನೀವು ಮರಿಬಾರ್ದು. ಕಾರ್ಮಿಕರಂದ್ರೆ ನಾವು ದೇವರಾಗಿ ನೋಡ್ಬೇಕು. ನೀವು ಬರೀ ತಮ್ಮ ಲಾಭಕ್ಕೋಸ್ಕರ ನೀವು ಈ ರೀತಿ ನಿಮ್ಮ ಫ್ಯಾಕ್ಟ್ರಿಗೋಸ್ಕರ ನೀವು ಬರೀ ನಿಮ್ಮ ಲಾಭಕ್ಕೋಸ್ಕರ ನೋಡೋದಲ್ಲ. ಕಾರ್ಮಿಕರ ಈ ರೀತಿ ಘಟನೆಗೆ ಒಳಗಾದಾಗ ಅವರ ಬೆನ್ನೆಲುಬಾಗಿ ನಿಂತು ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಶಾಶ್ವತ ಪರಿಹಾರವನ್ನು ಕೊಡಬೇಕು. ಮತ್ತು ಸರ್ಕಾರಿ ನೌಕರಿಯನ್ನು ಕುಟುಂಬಕ್ಕೆ ಕೊಡುವಂಥ ವ್ಯವಸ್ಥೆ ಆಗಬೇಕು ಅನ್ನೋದು ನನ್ನ ಒಂದು ಬೇಡಿಕೆ.